ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನೂಪ್ ಕಿಚನ್. ಇವತ್ತು ನಾವು ಸಿಂಪಲ್ಲಾಗಿ ಒಂದು 20-25 ಮಿನಿಟ್ಸ್ ಒಳಗೆ ಬೇಗ ಮಾಡುವಂತಹ ಒಂದು ಚಿಕನ್ ಪೆಪ್ಪರ್ ಡ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಅಡುಗೆ ಮಾಡೋಕ್ಕೆ ಬರದೇ ಇದ್ದವರು ಸುಧಾ ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಇದು ಬ್ಯಾಚುಲರ್ಸು ಆರಾಮಾಗಿ ಟ್ರೈ ಮಾಡ್ಬೋದು. ಬೇಗ ಆಗುತ್ತೆ, ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ವೆದರ್ಗೂ ಈ ಪೆಪ್ಪರ್ ಡ್ರೈ ಮಾಡಿಕೊಂಡು ಚಪಾತಿ ಅಥವಾ ರಸಮ್ಮು, ಅನ್ನ ರಸಮ್ಮು ಇದಕ್ಕೆಲ್ಲ ಟ್ರೈ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ರೆಸಿಪೀಸ್ಗಳು ಮಾಡೋಕ್ಕೆ ನನಗೂ ಸಹ ಉತ್ಸಾಹ ಬರುತ್ತೆ. ಓಕೆನಾ? ಈಗ ನಾವು ಈ ಚಿಕನ್ ಪೆಪ್ಪರ್ ಡ್ರೈ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಫಸ್ಟು ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 1-2 ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಬೀಜದ ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಎಲ್ಲ ಟೇಸ್ಟು. ಈ ಚಿಕನ್ನು ಆಯಿಲ್ ಬಿಟ್ಕೊಳ್ಳೋದ್ರಿಂದ ನಾವು 2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಇಲ್ಲಿ 1-2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿಕೊಂಡು ಚೆನ್ನಾಗಿ ಹುಡಿ ಥರ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇ 2 ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನೋಡಿ, ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಬಂದರೆ ಸಾಕು, ಜಾಸ್ತಿ ಕೆಂಪಗೇನಾಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟು ನಾನಿಲ್ಲಿ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ ತೊಗೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅರಿಶಿನ ಉಪ್ಪು ಎಲ್ಲದಕ್ಕೂ ಹೊಂದ್ಕೋಬೇಕು. ಆ ಥರ ಚಿಕನ್ನು ಮತ್ತು ಅರಿಶಿನ ಉಪ್ಪು ಎಲ್ಲ ನೋಡಿ ಈ ಥರ ಹೊಂದ್ಕೊಂಡು ಸ್ವಲ್ಪ ಕುಕ್ ಆಗೋಗ್ಬಿಡ್ತೀನಿ. ಏಕೆ ಅಂತಂದರೆ ಚಿಕನಲ್ಲಿ ನೀರು ಇರುತ್ತಲ್ಲ, ಅದೆಲ್ಲ ಇಂಗಬೇಕು. ಅದೆಲ್ಲ ಇಂಗಿದ್ರೇ ಚಿಕನ್ ಸ್ಮೆಲ್ಲು ಹೊರಟೋಗುತ್ತೆ. ಅದಾದಮೇಲೆ ನಾನಿಲ್ಲಿ 1-2 ಸ್ಪೂನ್ ಆಗೋಷ್ಟು ಮಟನ್ ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಆ ರೆಸಿಪಿ ಬೇಕು ಅಂದರೆ ಪ್ಲೀಸ್ ತಿಳಿಸಿ, ನಾನು ನಿಮಗೆ ಮಸಾಲ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲೆ ಮತ್ತು ಚಿಕನ್ ಮಸಾಲ ಪೌಡರು ಇಷ್ಟನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಚಿಕನ್ಗೆಲ್ಲ ಕೋಟ್ ಆಗಬೇಕು, ಅದು ಆ ಥರ ಹಾಕ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಚಿಕನ್ನು ಈ ಥರ ಆಗುತ್ತೆ. ನೆಕ್ಸ್ಟು ಚಿಕನ್ ಬೇಯೋಕ್ಕೆ ನಾನು ಒಂದು ಚಿಕ್ಕ ಲೋಟ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸು ನೋಡಿ ಈ ಥರ ಸಣ್ಣ ಕುದಿ ಬಂದಾದಮೇಲೆ 1-2 ಹುಳಿ ಟೊಮೊಟೊನ ಸಣ್ಣಗೆ ಹಚ್ಕೊಂಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ತಿರ್ಗಾ ಲಿಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸು, ಈ ಕಡೆ ಮೀಡಿಯಮ್ಮು ಇಲ್ಲ, ಈ ಕಡೆ ಹೈಯೂ ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಈ ಥರ ಕುಕ್ ಮಾಡ್ಕೊಳ್ಬೇಕು. ಮುಚ್ಚಳ ಮುಚ್ಚಿ ತಿರ್ಗಾ ತೆಗೆದು ತಿರ್ಗಾ ವಾಪಸ್ ಅದೇ ಥರ ಈ ಥರ ಎಲ್ಲ ನೋಡಿ ನೀರು ಹಿಂಗೋ ಗಂಟನೂ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ಚಿಕನ್ನು ಚೆನ್ನಾಗಿ ಕುಕ್ ಮಾಡಬೇಕು. ತಿರ್ಗಾ ನಾನು ಲಿಡ್ ಕ್ಲೋಸ್ ಮಾಡಿ ಪುನಃ ಚಿಕನ್ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ತಿರ್ಗಾ ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿ ಯಾವ ಥರ ಚಿಕನ್ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ನೋಡಿ ಆಲ್ಮೋಸ್ಟ್ 90% ನೀರೇ ಇಲ್ಲ ಚಿಕನಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ನಾನು ಕಾಳು ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಖಾರ ಇರೋದ್ರಿಂದ, ಪೆಪ್ಪರ್ ಡ್ರೈ ಆಗಿರೋದ್ರಿಂದ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಚೆನ್ನಾಗಿ ಪೆಪ್ಪರ್ ಪೌಡರ್ ಹಾಕಿದ್ಮೇಲೆ ಒಂದು ಒಳ್ಳೆ ನೀಟಾಗಿ ಮಿಕ್ಸ್ ಆಗಬೇಕು. ಎಲ್ಲ ಚಿಕನ್ಗೂ ನೀಟಾಗಿ ಕೋಟ್ ಹಾಕಬೇಕು. ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಮಿಕ್ಸ್ ಮಾಡಾದಮೇಲೆ ಕಂಪಲ್ಸರಿಯಾಗಿ 1-2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳಿ. ಇದ್ರ ಟೇಸ್ಟೇ ಬೇರೆ ಇರುತ್ತೆ ಫ್ರೆಂಡ್ಸ್, ಸೂಪರಾಗಿರುತ್ತೆ ಮಾತ್ರ. ಅಕಸ್ಮಾತ್ ತುಪ್ಪ ಇಲ್ಲ ಅಂದರೆ ಬೆಣ್ಣೆನೂ ಸುಧಾ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಈಗ ಒಂದು 5-6 ಕರಿಬೇವಿನ ಸೊಪ್ಪು, 1-2 ಹಸಿಮೆಣ್ಸಿನ್ಕಾಯಿ ಸೀಳಿ ಅದೇ ಥರ ಹಾಕಿ ನೋಡಿ ನೀಟಾಗಿ ಪೆಪ್ಪರು ಎಲ್ಲ ಹಾಕಿ
ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಕುಕ್ ಮಾಡಿ ಸಾಕು. ಏಕೆಂದರೆ ಪೆಪ್ಪರ್ ಪೌಡರೆಲ್ಲ ಇರೋದಲ್ಲ, ಚೆನ್ನಾಗಿ ಕುಕ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಸೂಪರಾಗಿ ರೆಡಿಯಾಗುತ್ತೆ. ಈ ಚಳಿಗಾಲಕ್ಕೆ ಸೂಪರ್ ರೆಸಿಪಿ, ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.